ಒಂದೇ ಪದಾರ್ಥವಾದರೂ ನೋಡುವವರ ನೋಟವನ್ನು ಅನುಸರಿಸಿ ಮೂರು ಬಗೆಯಾಗುತ್ತವೆ. ಯೋಗಿಗಳು ಸುಂದರಳಾದ ಸ್ತ್ರೀಯನ್ನು ನೋಡಿದರೂ ಶವ ಸಮಾನವಾಗಿ ಆ ದೇಹದಲ್ಲಿ ವೈರಾಗ್ಯವನ್ನು ತಾಳುವರು. ಕಾಮಾತುರರಾದವರಿಗೆ ಅದೇ ಸ್ತ್ರೀ ಸುಂದರಳಾಗಿ ಕಾಣುತ್ತಾಳೆ. ನಾಯಿಯೊಂದಕ್ಕೆ ದೇಹವೆಂದರೆ ಮಾಂಸದ ಮುದ್ದೆ. ಹೀಗೆ ಅವರವರ ಭಾವನೆಗೆ ಅನುಸಾರವಾಗಿ ವಸ್ತುವಿನ ಲಕ್ಷಣಗಳು ಬೇರೆ ಬೇರೆ ಆಗುತ್ತವೆ. ಚೆನ್ನಾಗಿ ಸಿದ್ಧಪಡಿಸಿರುವ ಔಷಧ, ಧರ್ಮ, ಮನೆಯ ಜಗಳ, ಸಂಭೋಗ, ಕೆಟ್ಟದಾದ ಊಟ, ಕೆಟ್ಟ ಮಾತುಗಳನ್ನು ಕೇಳಿರುವುದು, ಇವುಗಳನ್ನು ಬುದ್ಧಿವಂತನಾದವನು ಪ್ರಕಾಶಪಡಿಸಬಾರದು. ಔಷಧವನ್ನು ಸಿದ್ಧಪಡಿಸುವ ವಿಧಾನವನ್ನು ಹೇಳಿಕೊಡಬಾರದು. ಅದನ್ನು ಉಪಯೋಗಿಸುವುದನ್ನಷ್ಟೇ ಹೇಳಬೇಕು. ತಾನು ಮಾಡಿದ ಧರ್ಮವನ್ನು ಹೇಳಿಕೊಳ್ಳಬಾರದು. ಹಾಗೆಯೇ ಸಂಸಾರದ ಗುಟ್ಟಿನ ವಿಷಯಗಳನ್ನು ಹೊರಗಿಡಬಾರದು. ಯಾರ ಮನೆಯಲ್ಲಿಯೂ ಊಟ ಕೆಟ್ಟದಾಗಿದ್ದರೂ ಬಹಿರಂಗವಾಗಿ ನಿಂದಿಸಬಾರದು. ಕೇಳಿದ ಕೆಟ್ಟ ವಿಷಯಗಳನ್ನು ಅಲ್ಲಿಯೇ ಮರೆತು ಬಿಡಬೇಕು. ಇವೆಲ್ಲವೂ ಬುದ್ಧಿವಂತರ ಲಕ್ಷಣಗಳು. ಎಲ್ಲಿಯವರೆಗೆ ಸರ್ವರಿಗೂ ಆನಂದವನ್ನು ಕೊಡುವಂತಹ ಸ್ವರವು ಅಭಿವೃದ್ಧಿಯಾಗುವುದಿಲ್ಲವೋ ಅಲ್ಲಿಯವರೆಗೆ ಕೋಗಿಲೆಯು ಮೌನವಾಗಿ ದಿನಗಳನ್ನು ಕಳೆಯುತ್ತದೆ. ಕೋಗಿಲೆ ಯಾವಾಗಲೂ ಕೂಗುವುದಿಲ್ಲ. ತನ್ನ ಧ್ವನಿಯಿಂದ ಜಗತ್ತಿನ ಜನರಿಗೆ ಆನಂದವಾಗುತ್ತದೆಂಬ ನಂಬಿಕೆಯು ಬಂದಾಗಲೇ ಬಾಯಿ ತೆರೆಯುತ್ತದೆ. ಬುದ್ಧಿವಂತನಾದವನು ಕೂಡ ತನ್ನ ಮಾತಿನಿಂದ ಕೇಳುವವರಿಗೆ ಸಂತೋಷವಾಗುತ್ತದೆಂದು ತಿಳಿದಾಗಲೇ ಮಾತನಾಡಬೇಕು. ಅಲ್ಲಿಯವರೆಗೆ ಮೌನವಾಗಿರಬೇಕು. ಧರ್ಮ, ಧನ, ಧಾನ್ಯ, ಗುರುಗಳ ವಚನ, ಔಷಧ ಇವುಗಳನ್ನು ಸರಿಯಾಗಿ ಸ್ವೀಕರಿಸಬೇಕು. ಇಲ್ಲದಿದ್ದರೆ ಪ್ರಯೋಜನವಾಗುವುದಿಲ್ಲ. ಧರ್ಮ ಕಾರ್ಯಗಳನ್ನು ವಿಧಿವತ್ತಾಗಿ ಮಾಡಬೇಕು. ಧನವನ್ನು ಸರಿಯಾದ ರೀತಿಯಲ್ಲಿ ಸಂಪಾದಿಸಬೇಕು. ಧಾನ್ಯವನ್ನು ಸರಿಯಾಗಿ ಸಂಗ್ರಹಿಸಬೇಕು. ಗುರುಗಳ ಮಾತಿನ ಅರ್ಥವನ್ನು ಸರಿಯಾಗಿ ಗ್ರಹಿಸಬೇಕು. ಔಷಧವನ್ನು ಕ್ರಮವಾಗಿ ಸೇವಿಸಬೇಕು. ಇಲ್ಲದಿದ್ದರೆ ಅವು ಪ್ರಯೋಜನಕ್ಕೆ ಬರುವುದಿಲ್ಲ. ಓ ಮನುಷ್ಯನೇ, ದುಷ್ಟರ ಸಂಗ ತೊರೆದು ಉದಾತ್ತರ ತೆಕ್ಕೆಗೆ ಸೇರಿಕೊ. ಪ್ರತಿ ಹಗಲು ರಾತ್ರಿ ಒಳ್ಳೆಯ ಕೆಲಸಗಳನ್ನೇ ಮಾಡುತ್ತಾ ದೇವರನ್ನು ನೆನೆಯುತ್ತಿರು. ಏಕೆಂದರೆ ಒಂದು ದಿನ ಈ ಲೋಕ ನಾಶಗೊಳ್ಳುವುದು. ಕೆಟ್ಟವರೊಡನೆ ವ್ಯವಹರಿಸುತ್ತಿದ್ದರೆ ಸಹವಾಸ ದೋಷದಿಂದಾಗಿ ಅವರ ದುಷ್ಟ ಚಿಂತನೆಗಳ ಪ್ರಭಾವಕ್ಕೆ ನಾವು ಸಿಲುಕಬಹುದು. ಅದೇ ಲೋಕ ಕಲ್ಯಾಣದ ಚಿಂತನೆಗಳನ್ನು ಮಾಡುವ ಸಜ್ಜನರೊಡನೆ ಕೂಡಿ ಬಾಳಿದರೆ ನಮ್ಮ ಮನವು ಸ್ಫಟಿಕದಷ್ಟು ಶುಭ್ರವಾಗುವುದು. ನಮ್ಮ ಮನವು ನೆಮ್ಮದಿಯಿಂದ ಸಂತೋಷದಿಂದ ಕೂಡಿರಬೇಕೆಂದು ನಾವು ಆಶಿಸುವುದೇ. ಆದರೆ ಅದಕ್ಕಿರುವ ಮಾರ್ಗವೆಂದರೆ ಸದಾ ಒಳ್ಳೆಯ ಕೆಲಸಗಳನ್ನೇ ಮಾಡುವುದು. ಸದಾ ಇತರರ ಕುರಿತು ಒಳ್ಳೆಯದನ್ನೇ ಚಿಂತಿಸುವುದು. ಇದರ ಜೊತೆಗೆ ನಮ್ಮ ಈ ಆನಂದ ದೊರೆಯಲು ಕಾರಣಕರ್ತನಾದ ಭಗವಂತನನ್ನು ನಾವು ಸದಾ ಸ್ಮರಿಸಬೇಕಾದದ್ದು ನಮ್ಮ ಕರ್ತವ್ಯವೇ ಆಗಿದೆ. ಪ್ರತಿಯೊಂದು ಲೌಕಿಕ ವಸ್ತುವಿಗೆ ಕೊನೆ ಇರುವಂತೆ ಅಥವಾ ಅದು ಬೇರೆ ರೂಪ ಪಡೆಯುವಂತೆ ನಾವಿರುವ ಈ ಲೋಕವು ನಾಶಗೊಳ್ಳುತ್ತದೆ. ಇದು ಖಂಡಿತ. ಅಷ್ಟರಲ್ಲಿ ಒಳ್ಳೆಯ ಕೆಲಸ ಮಾಡಿ ಉದಾತ್ತ ಚಿಂತನೆಯತ್ತ ಮನಸ್ಸನ್ನು ಕೊಂಡೊಯ್ಯಿರಿ ಎಂದು ಈ ಶ್ಲೋಕ ಹೇಳುತ್ತದೆ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಬರೋ ಎಲ್ಲಾ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ. ಧನ್ಯವಾದಗಳು.